ವಿಜಯಪುರ ಜಿಲ್ಲೆಯ ಮನಗುಳಿ ಗ್ರಾಮದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಾಜ್ಯದ ಪ್ರಚಲಿತ ರಾಜಕೀಯ ಬೆಳವಣಿಗೆಗಳು, ರೈತರ ಹೋರಾಟ ಹಾಗೂ ಜನಸಾಮಾನ್ಯರ ಜ್ವಲಂತ ಸಮಸ್ಯೆಗಳ ಕುರಿತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಲ್ಲದೆ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಕರೆ ನೀಡಿದ್ದಾರೆ. ರೈತರು ಸಾಲ ತಗೊಂಡಿರೋದು ಬಿತ್ತನೆ ಬೀಜ ಖರೀದಿ ಮಾಡೋದಕ್ಕೆ, ಜೊತೆಯಲ್ಲಿ ಗೊಬ್ಬರ ಖರೀದಿ ಮಾಡೋದಕ್ಕೆ. ಎಷ್ಟೋ ಜನ ಇವತ್ತು ಮುಂಗಾರು ಬರ್ಬೋದೇನೋ ಅಂತಕ್ಕಂಥ ಒಂದು ಆಶಾದಾಯಕವಾದಂತ ಭಾವನೆಯಿಂದ ಬಿತ್ತನೆಯನ್ನು ಮಾಡಿದ್ದಾರೆ ಅಂತ ನಾವು ಕೃಷಿ ಜಮೀನುಗಳಿಗೆ ಇವತ್ತು ಭೇಟಿ ಕೊಟ್ಟು ನೋಡಿದ್ರೆ ಮಳೆನೂ ಇಲ್ಲ, ಒಂದ್ ತೊಟ್ಟು ನೀರು ಬರ್ಲಿಲ್ಲ. ಕೊನೆಗೆ ಇಲ್ಲಿ ಆಲ್ಮಟ್ಟಿಯಿಂದ ಇವತ್ತು ಜಲಾಶಯ ನೀರು ತುಂಬಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಯಾಕೆ ಆಲ್ಮಟ್ಟಿಯಿಂದ ಇವತ್ತು ನೀರನ್ನ ಹರಿಸ್ತಕ್ಕಂಥದ್ದಕ್ಕೆ? ಯಾಕೆಂದ್ರೆ ಮಹಾರಾಷ್ಟ್ರದ ಮಳೆಯಿಂದ ಬಂದಿರತಕ್ಕಂಥದ್ದಲ್ಲ, ಮಹಾರಾಷ್ಟ್ರದಿಂದ ಇವತ್ತು ಪಶ್ಚಿಮ ಘಟ್ಟದಿಂದ ಆಗಿರ್ತಕ್ಕಂಥ ಓವರ್ಫ್ಲೋ ಏನಿದೆ, ಆ ಓವರ್ಫ್ಲೋ ಇಂದ ಬಂದಿರತಕ್ಕಂಥ ಆ ನೀರು ಇವತ್ತು ಸಂಗ್ರಹಣೆಯಾಗಿದೆ. ಅದನ್ನ ಇವತ್ತು ಯಾಕೆ ಕೆನಾಲ್ಗಳಿಗೆ ನೀರು ಹರಿಸ್ತಾ ಇಲ್ಲ? ಅಲ್ಲೆಲ್ಲೋ ಇಂಡಿಗೆ ಹೋಗ್ತೀನಿ, ಯಾವ್ದೋ ಕೆನಾಲು ಕಟ್ಟಿ 9 ವರ್ಷ ಆಗೋಯ್ತು, 9 ವರ್ಷದಿಂದ ನೀರೇ ಬರ್ತಾ ಇಲ್ಲ. ಮನೆಗೆ ಅಲ್ಲಿರ್ತಕ್ಕಂಥ ಶಾಸಕರನ್ನ ರೈತರು ಪ್ರಶ್ನೆ ಮಾಡಿದಾಗ ಪದೇ ಪದೇ ಇಲ್ಲ, ಇದು ಒಂದು ತಾಂತ್ರಿಕ ದೋಷ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಇದು ಇಲ್ಲಿ ಕೆನಾಲ್ ಮಾಡ್ಲೇಬಾರ್ದಾಗಿತ್ತು ಅಂತಕ್ಕಂಥದ್ದು ಹೇಳ್ತಾ ತಪ್ಪಿಸ್ಕೋತಾರೆ ಅಂತಕ್ಕಂಥದ್ದು ರೈತರು ಹೇಳ್ತಾ ಇದ್ದಾರೆ. ರೈತರು ಒಟ್ಟಾರೆಯಾಗಿ ಒಂದು ತೊಟ್ಟು ಕೂಡ ನೀರಿರ್ದಿರ ಈ ಭಾಗದಲ್ಲಿ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ರೈತರು ಅಂತಿಮ ಕೇಳ್ತಾ ಇರ್ತಕ್ಕಂಥದ್ದೇನು, ಒಂದು ಗೌರವಿತವಾದಂತ ಬದುಕು. ಇಂಥ ಸಂಕಷ್ಟದ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದಿಷ್ಟೇ, ಮತ್ತಿವತ್ತು ಯಾರು ಸಾಲಗಳು ತಗೊಂಡಿದ್ದಾರೆ, ಸಾಲದ ರೂಪದಲ್ಲಿ ಬಡ್ಡಿಯನ್ನ ಕಟ್ತಾ ಇದ್ದಾರೆ ಬ್ಯಾಂಕ್ಗಳಿಗೆ, ಇದರಲ್ಲಿ ಸರ್ಕಾರ ತತ್ಕ್ಷಣ ಇಂಟರ್ಫಿಯರ್ ಮಾಡಬೇಕು. ಮಾಡಿ ಯಾವ ಕಾರಣಕ್ಕೂ ಕೂಡ ಮತ್ತೆ ಇವರ ಲ್ಯಾಂಡ್ಗಳನ್ನ ಜಪ್ತಿ ಮಾಡ್ಕೊಳ್ತಕ್ಕಂಥದ್ದು, ಇವರ ಆಸ್ತಿಗಳನ್ನ ಜಪ್ತಿ ಮಾಡ್ಕೊಳ್ತಕ್ಕಂಥದ್ದು, ಕಟ್ಟಕ್ ಆಗ್ತಾ ಇಲ್ಲ ಇವರು ಸಾಲ ಅಂತಕ್ಕಂಥದ್ದಕ್ಕೆ ಇವೆಲ್ಲ ಹೊರೆ ರೈತರ ಮೇಲೆ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ರೈತರಿಗೆ ಹೇಗಾದ್ರೂ ಇವತ್ತು ಈ ಸಂಕಷ್ಟದಿಂದ ಪಾರಾಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ರೈತ ಪರವಾದಂತ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ರೂಪಿಸಿಲ್ಲ. 3.5 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ರೈತಾಪಿ ವರ್ಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದಕ್ಕೆ ಕಾರಣ ಅತಿವೃಷ್ಟಿ ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಸರ್ಕಾರಗಳಿರ್ತಕ್ಕಂಥದ್ದು ರೈತರ ಪರವಾಗಿ ನಿಂತ್ಕೋಬೇಕಾಗ್ತದೆ. ರೈತರಿಗೆ ಬೇರೆ ಇನ್ಯಾವುದೋ ವ್ಯಾಪಾರ ಆಗ್ಲಿ, ವಹಿವಾಟುಗಳಾಗ್ಲಿ, ಬೇರೆ ಇನ್ಯಾವುದೋ ಅವ್ರಿಗೆ ಗೊತ್ತಿಲ್ಲ, ಅವ್ರ ದಾರಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಕೃಷಿ ಆಧಾರಿತವಾದಂತ ಜೀವನ. ಅಂತ ರೈತರನ್ನ ಇಂಥ ಸಂಕಷ್ಟದ ದಿನಗಳಲ್ಲಿ 138, 140 ಸ್ಥಾನ ಗೆದ್ದಿರ್ತಕ್ಕಂಥ ಸರ್ಕಾರ. ಇದೇ ಹಿಂದೆ ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಕುಮಾರಸ್ವಾಮಿ ಅವ್ರಿಗೆ ಎಷ್ಟೇ ಒತ್ತಡಗಳಿದ್ರು ಕೂಡ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು. ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. 2018ರ ಚುನಾವಣೆಯ ಗಡಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಒಂದು ಮಾತು ಬಹಳ ಬಿಗಿಯಾಗಿ ಹೇಳಿದ್ರು, ಬಹಳ ಗಟ್ಟಿಯಾಗಿ ಹೇಳಿದ್ರು. ಅದೇನಾದ್ರೂ ಆಗೋಗ್ಲಿ, ನಾನು ಒಂದು ಸಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡೇ ತೀರ್ತೀನಿ ಅಂತಕ್ಕಂಥ ಶಪಥವನ್ನ ಕುಮಾರಸ್ವಾಮಿ ಅವರು ತಗೊಂಡ್ರು. ಅದಾದ್ಮೇಲೆ ಅವರು ಕೊಟ್ಟಂತ ಮಾತನ್ನ ಚಾಚು ತಪ್ಪಿರ ರೈತಾಪಿ ವರ್ಗಕ್ಕೆ ಸಂಪೂರ್ಣವಾಗಿ, ಅದು ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು, ಸಹಕಾರಿ ಸಂಘದ ಬ್ಯಾಂಕ್ಗಳಿರ್ಬೋದು, ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಿದ್ರು. ಅದು ಕೇವಲ ಹಳೆ ಮೈಸೂರು ಪ್ರಾಂತ್ಯವೋ ಇನ್ಯಾವ ಭಾಗವೋ ಅಂತಕ್ಕಂಥದ್ದಲ್ಲ, ಯಾವ ಜಾತಿ ಧರ್ಮ ವರ್ಗ ಎಲ್ಲಾ ವರ್ಗಕ್ಕೂ ಸೇರಿರ್ತಕ್ಕಂಥ ರೈತರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಯಾರಾದ್ರೂ ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಚಾಚು ತಪ್ಪಿರೋ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಗಳಿಂದ ಆಗಿರ್ತಕ್ಕಂಥ ರೈತರ ಸಾಲ ಮನ್ನಾ ಆಗಿದ್ದಾಗ ಅಷ್ಟು ಸಮ್ಮಿಶ್ರ ಭೇಟಿ ಮಾಡ್ತೀವಿ. ಅದು ಬಾಮಣ್ಣ ಅವ್ರ ನೇತೃತ್ವದಲ್ಲಿ ಪ್ರತಿ ಎಕರೆ ಎಷ್ಟು ಪರಿಹಾರ ಎಷ್ಟು ಕೊಡ್ಬೇಕಂತ ನೀವು ಆಗ್ರಹ ಮಾಡ್ತೀರಿ? ಎಕರೆಗೆ ಈಗ 25,000 ಅಂತ ಜನರು ಕೇಳ್ತಾರ, ರೈತರು ಆಗ್ರಹ ಇದೆ ಅಂತ ಸಾಲಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಕೊಡ್ಬೇಕು ಅಂತ ಆಗ್ರಹ ಮಾಡ್ತೀರಿ? ಈಗ ರೈತರು ನೋಡಿ, ಒಂದು ಹಣ ನಾವು ಸುಮ್ನೆ ಇಲ್ಲಿ ಬಾಯಿಗೆ ಬಂದಂತ 50,000 ಕೊಡಿ, 1 ಲಕ್ಷ ಕೊಡಿ ಅಂತ ಹೇಳಿದ್ರೆ ಕೊಡೋರು. ಸರ್ಕಾರಕ್ಕೆ ಸಾಮರ್ಥ್ಯ ಹುಟ್ಟಾಕಿರೋದು ಈ ರಾಜ್ಯದ ಬೊಕ್ಕಸವನ್ನ ತುಂಬಿಸಿರ್ತಕ್ಕಂಥ ತೆರಿಗೆ ಮೂಲಕ ತುಂಬಿಸಿರ್ತಕ್ಕಂಥ ಹಣ ಕನ್ನಡಿಗರು 4.5 ಲಕ್ಷ ಕೋಟಿ ಇವತ್ತು ಈ ರಾಜ್ಯದ ಬಡ್ಜೆಟ್ ಬೊಕ್ಕಸ ಚೆನ್ನಾಗೇ ಇದೆ.
ಶಕ್ತಿ ಜೋರಾಗೆ ಇದೆ. ಆದ್ರೆ ಅಲ್ಲಿ ಕೂತಿರ್ತಕ್ಕಂಥವ್ರಿಗೆ ಇಚ್ಛಾಶಕ್ತಿ ಕಮ್ಮಿ ಆಗಿದೆ ಅಷ್ಟೇ. ರೈತರ ಪರವಾಗಿ 50,000 ಕೊಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ, ಪರಿಹಾರ ಕೊಡ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದಿಲ್ಲ. ಕನಿಷ್ಠ ಪಕ್ಷ 25,000 ನಮ್ಗೆ ಪರಿಹಾರ ಕೊಡಿಸಿ ಅಂತಕ್ಕಂಥದ್ದು ರೈತರು ಕೇಳ್ತಾರೆ. ಎಕರೆ